ಶ್ರೀ ಸೋಮನಾಥ ದೇವಾಲಯದೊಳಗ ದೇವರ ದರ್ಶನ ಪಡೆದು ಹಾಗೂ ಸುತ್ತಮುತ್ತಲಿನ ವಾತಾವರಣ ಎಲ್ಲ ಸುತ್ತಾಡಿದ ನಂತರ ಮುಂದೆ ಹೊಂಟಿವಿ ನೋಡ್ರಿ ಶರಣರ ಸನ್ನಿಧಿಗೆ. ಶ್ರೀ ಶಿವಶರಣ ಶ್ರೀ ಶಿವಪ್ಪ ಮುತ್ತನ ದೇವಸ್ಥಾನ ನೋಡ್ರಿ ಇದು. ಶಿವಪ್ಪ ಮುತ್ಯಾರವರು ಶಿವಶರಣ ಆಗುವ ಕತೆ. ಶ್ರೀ ಶಿವಪ್ಪ ಮುತ್ಯಾರವರು ಬಡಿಗೇರ ಕುಟುಂಬದಲ್ಲಿ ಜನಿಸ್ತಾರೆ ನೋಡ್ರಿ. ಶ್ರೀ ಸೋಮನಾಥ ಭಕ್ತನಾಗಿ ಪ್ರತಿ ಗುರುವಾರ ಮತ್ತು ರವಿವಾರ ದಿವಸ ಶ್ರೀ ಸೋಮನಾಥನ ದರ್ಶನಕ್ಕಾಗಿ ಜೈವಾಡಿಗೆ ಗ್ರಾಮದಿಂದ ಕಕ್ಕೇರಿವರೆಗೂ ಕಾಲ್ನಡಿಗೆಯಲ್ಲೇ ಹೋಗಿ ಬರ್ತಿದ್ರಂತ ನೋಡ್ರಿ. ಶಿವಪ್ಪ ಮುತ್ತನ ಭಕ್ತಿಗೆ ಮೆಚ್ಚಿ ಸೋಮನಾಥ ಪ್ರತ್ಯಕ್ಷನಾಗಿ ನೀ ಇಲ್ಲಿಗೆ ಬರುವ ತ್ರಾಸ ತಗೋಬೇಡಪ್ಪ, ನಾನೇ ನೀನಿರುವ ಜಾಗಕ್ಕೆ ಬರ್ತೀನಿ ಅಂತ ಹೇಳಿದನು ನೋಡ್ರಿ ಸೋಮನಾಥ. ಆದರೆ ಶಿವಪ್ಪ ಮುತ್ಯಾರವರು ಸೋಮನಾಥನ ಗುಡಿ ಕಟ್ಟಿಸುವ ಪಣ ತೊಟ್ಟು ಸಂಗಮ ನದಿಗೆ ಹೋಗಿ ಸ್ನಾನ ಮಾಡಿ ಅಲ್ಲೇ ಹೊಳೆಯಲ್ಲೇ ಸೋಮನಾಥ ನೆಲೆ ನಿಲ್ಲುವ ವಿಗ್ರಹ ರೂಪ ತಾಳಿರುವ ಒಂದು ಕಲ್ಲನ್ನು ತಂದು ಗುಡಿ ಕಟ್ಟಿ ಶ್ರೀ ಸೋಮನಾಥನ ಪ್ರತಿಷ್ಠಾಪನೆ ಮಾಡ್ಯಾನ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ ನೋಡ್ರಿ. ಕಾಲಕ್ರಮೇಣ ಶಿವಶರಣ ಶ್ರೀ ಶಿವಪ್ಪ ಮುತ್ಯಾರವರು ಸೋಮನಾಥನ ಪಾದ ಸೇರಿದಾಗ ಶ್ರೀ ಸೋಮನಾಥನ ನೆರಳಲ್ಲೇ ನೆಲೆ ನಿಂತು ಬರುವ ಭಕ್ತರಿಗೆ ಕಣ್ರೆಪ್ಪೆ ಹಾಗೆ ಬರುವ ಭಕ್ತರ ನೆರಳಾಗಿ ನಿಂತಾರ ನೋಡ್ರಿ. ಇದು ಶ್ರೀ ಸೋಮನಾಥ ಶಿವಶರಣ ಶ್ರೀ ಶಿವಪ್ಪ ಮುತ್ಯಾರವರು ನಡೆದು ಬಂದ ಹಾದಿ ನೋಡ್ರಿ.